ಭೂಮಿ ಯಾಕೆ ಬೇಕು ಅಂದರೆ ಇದು ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿ. ಇದು ನಮ್ಮ ತಾತ ನಮ್ಮ ತಂದೆಯರು ಕೊಟ್ಟರು, ನಮ್ಮ ತಂದೆಯರಿಂದ ನಮ್ಗೆ ಬಂದಿದೆ. ನಾವು ಮಕ್ಕಳು ಉಳಿಸ್ಬೇಕಲ್ವ ಮೇಡಮ್. ಈ ಭೂಮಿ ಕಳ್ಕೊಂಡು ಎಲ್ಲಿ ಹೋಗೋದು? ರೈತ ಬೆಳೀದೇ ಇದ್ರೆ ದೇಶಕ್ಕೆ ಅನ್ನ ಕೊಡೋಕ್ಕಾಗತ್ತಾ? ಇವತ್ತು ರೈತ ಒಂದು ತಿಂಗಳು ಇಡೀ ದೇಶಾದ್ಯಂತ ರೈತ ಬೆಳೆ ಬೆಳಿಲಿಲ್ಲ ಅಂದರೆ ಏನು ತಿಂತಾರೆ ಮೇಡಮ್? ಇವರು ಅನ್ನ ತಿಂತಾರೆ, ಇಲ್ಲ ಹೊಟ್ಟೆಗೆ ಮಣ್ಣು ತಿಂತಾರೆ ಇವರು. ರೈತ 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 ಅನ್ನ ಕೊಡುವ ದಾತ ಜೀವ. ಯಾಕೆ ಬೆಂಗಳೂರು ಯಾಕೆ ದಟ್ಟಣೆ ಜಾಸ್ತಿ ಮಾಡ್ಕೊಂಡ್ರಿ? ನೀವು ಹೊರಗಡೆನೆ ಮಾಡ್ಬೋದಾಯ್ತಲ್ಲ. ಉತ್ತರ ಕರ್ನಾಟಕ ಕಡೆ ಮಾಡಿ ಟೌನ್ಶಿಪ್, ಅಲ್ಲಿ ಜನನ ತಡೆಗಟ್ಟಿ ಬೆಂಗಳೂರಿಗೆ ಯಾಕೆ ಕರ್ಸ್ಕೊತೀರಾ ನೀವು? ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಪ್ರಾಣ ಕೊಟ್ಟೆವು ಭೂಮಿ ಕೊಡಲ್ಲ ಅಂತಾರೆ. ನಾವು ಪ್ರಾಣನೂ ಕೊಡಲ್ಲ, ಭೂಮಿನೂ ಕೊಡಲ್ಲ. ಅವ್ರನ್ನ ತೊಡೆ ಮುರಿತೀವಿ, ತೊಡೆ ಮುರಿಯುವಂತ ಕೆಲಸ ಮಾಡ್ತೀವಿ ಮೇಡಮ್. JDS ಬಿಜೆಪಿ ಸ್ಪಾನ್ಸರ್ಡ್ ನಿಮ್ಗೆ, ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಯಾರನ್ನ ₹1 ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನಾವು ಇವತ್ತೇನೆ ಭೂಮಿನ ಬಿಟ್ಬಿಡ್ತೀವಿ, ನಾವು ಹೋರಾಟ ನಡೆಸಲ್ಲ ನಾವು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಮೇಡಮ್. ರಾಮನಗರ ಇವಾಗ ಬಿಡದಿ ದೊಡ್ಡ ಚರ್ಚೆಲಿದೆ. ನಿಮ್ ಭೂಮಿ ನಿಮ್ಗೆ ಯಾಕೆ ಬೇಕು ಸರ್? ಮೇಡಮ್, ನಮ್ಮ ಭೂಮಿ ಯಾಕೆ ಬೇಕು ಅಂದರೆ ಇದು ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿ. ಇದು ನಮ್ಮ ತಾತ ನಮ್ಮ ತಂದೆಯರು ಕೊಟ್ಟರು, ನಮ್ಮ ತಂದೆಯರಿಂದ ನಮ್ಗೆ ಬಂದಿದೆ. ನಾವು ಮಕ್ಕಳು ಉಳಿಸ್ಬೇಕಲ್ವ ಮೇಡಮ್. ಈ ಭೂಮಿ ಕಳ್ಕೊಂಡು ಎಲ್ಲಿ ಹೋಗೋದು? ಈ ರೈತನಿಗೂ ಭೂಮಿಗೆ ಭಾವನಾತ್ಮಕವಾದ ಸಂಬಂಧ ಇದೆ ಮೇಡಮ್. ರೈತ ಇಲ್ಲದಿದ್ರೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ರೈತ ಇಲ್ಲ ಮೇಡಮ್. ಯಾರೋ ಹೈವೇ ಕೇಳಿ ಕುತ್ಕೊಂಡು ಅವ್ರು ರೈತರೇ ಅಲ್ಲ, ಬೆಳೆನೇ ಬೆಳೆಯಲ್ಲ, ಒಂದು 4-5 ಜನ ಮಾತ್ರ ರೈತರಂತಾರೆ. ನೋಡಿ ಮೇಡಮ್, ಏಲಕ್ಕಿ ಬೆಳೆದಿದ್ದೀನಿ, ಬರಡು ಭೂಮಿಯಲ್ಲಿ ಏಲಕ್ಕಿ ಬರುತ್ತಾ? ನಾವು 15 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ಸರ್ ನಿಮ್ದೇನ್ ಸ್ಪಾನ್ಸರ್ ಹೋರಾಟ ಸರ್? ನಿಮ್ ಕಣ್ಣೀರಿಗೆ ಬೆಲೆ ಎಲ್ಲಿದೆ? ಯಾರು ಮೇಡಮ್ ಸ್ಪಾನ್ಸರ್ ಮಾಡ್ತಾ ಇರೋರು? ಯಾರು ಮಾಡ್ತಾ ಇದ್ದಾರೆ? ಇವತ್ತು ಕೂಲಿ ಮಾಡಿ ರೈತ ಕೂಲಿ ಮಾಡೋರು ಕೂಡ ₹100 ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಇವತ್ತು ನಮ್ಮ ಹೋರಾಟಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಣಕಾಸು ಸಹಾಯ ಮಾಡಿ ನಾನು ರಸ್ತೆಯಲ್ಲಿ ಕುತ್ಕೊಂಡು ಅನ್ನ ಬೇಯಿಸ್ಕೊಂಡು ತಿಂತಾ ಇದ್ದೀವಿ ಮೇಡಮ್. ಯಾರು ಈ ರೈತನಗಳು ಯಾರು ಕೇಳಲಿಲ್ಲ, ಜನಪ್ರತಿನಿಧಿ ಅದನ್ನು ಕೇಳಲಿಲ್ಲ. ನಿಮ್ಮಲ್ಲಿ ನೀರಿಲ್ಲ, ನೀವು ಕೊಳೆ ನೀರಲ್ಲಿ ತರಕಾರಿ ಬೆಳೆದಿ ಬೆಂಗಳೂರವ್ರನ್ನ ಹಾಳು ಮಾಡ್ತಿದ್ದೀರಿ ಮೇಡಮ್. ನಾವು ಇಲ್ಲಿವರೆಗೂ ನಾವು ಕೊಳೆ ನೀರನ್ನೇ ಬಳಸಿಲ್ಲ. ಕೊಳೆ ನೀರು ಅನ್ಕೋಬೋದು ಅದು. ಈ ಭಾಗದ ರೈತರಿಗೆ ಈ ಕೆರೆಯಿಂದ 3000 ಎಕರೆಗೆ ನೀರು ಹೋಗುತ್ತೆ. ಈ ಭಾಗದಿಂದ ಕೆಳಗಡೆ ಅವರು ಜೀವನ ಮಾಡ್ತಾ ಇಲ್ವಾ? ಅವ್ರ ಜೀವನ ಮಾಡ್ತಾ ಇಲ್ಲ. ಕ್ಯಾನ್ಸರ್ ಬಂದಿದ್ಯಾ ಅವ್ರಿಗೆ? ಇವತ್ತು ಏನು ಹೈನುಗಾರಿಕೆ ನಡೆಸ್ತಾ ಇದೆ ಈ ನೀರಿಂದಾನೆ. ಆದ್ರೆ ಶಾಪ ಇರ್ಬೋದು ಆ ಬೆಂಗಳೂರು ಜನತೆಯಿಂದ ನಮ್ಗೆ ಶಾಪ. ಯಾಕೆ ಬೆಂಗಳೂರು ಯಾಕೆ ದಟ್ಟಣೆ ಜಾಸ್ತಿ ಮಾಡ್ಕೊಂಡ್ರಿ? ನೀವು ಹೊರಗಡೆನೆ ಮಾಡ್ಬೋದಾಯ್ತಲ್ಲ. ಉತ್ತರ ಕರ್ನಾಟಕ ಕಡೆ ಮಾಡಿ ಟೌನ್ಶಿಪ್, ಅಲ್ಲಿ ಜನನ ತಡೆಗಟ್ಟಿ ಬೆಂಗಳೂರಿಗೆ ಯಾಕೆ ಕರ್ಸ್ಕೊತೀರಾ ನೀವು? ಬೆಂಗಳೂರು ಕರ್ಸ್ಕೊಬಿಟ್ಟು ನೀವು ಎಲ್ಲ ಔಟ್ ಆಫ್ ಸ್ಟೇಟ್ ಅವ್ರನ್ನ ಔಟ್ ಆಫ್ ಕಂಟ್ರಿಯಿಂದ ನೀವು ಕರ್ಸ್ಕೊಂಡು ಸುಳ್ಳು ವೋಟರ್ ಐಡಿ ಮಾಡ್ಕೊಂಡು ನೀವು ಓಟ್ಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ನೀವು ಈ ರಾಜಕೀಯ ಮಾಡ್ತೀರಲ್ಲ. ಇಲ್ಲಿ 4000 ಎಕರೆ ಗೋಮಾಳ ಇದೆ, ನಾವ್ ಯಾಕೆ ತಗೋಬಾರ್ದು ಸರ್ಕಾರದ ಕಡೆಯಿಂದ? ಮೇಡಮ್, ನಿಮ್ ಗೋಮಾಳ ಅಂದ್ರೆ ಸರ್ಕಾರದ ಜಮೀನು ಮಾಡಿಕೊಳ್ಳಿ ನೀವು. ನಮ್ಗೇನು ಬೇಡ. ನಾವು ಒಂದು ಕುಂಟೆನ ನಾವು ಒತ್ತುವರಿ ಮಾಡ್ಕೊಂಡಿಲ್ಲ. ನಿಮ್ ಗೋಮಾಳ ಜಮೀನು ನಮ್ಗೆ ಬೇಡ. ನಮ್ಮ ಪಿತ್ರಾರ್ಜಿತವಾಗಿ ಬಂದಂತ ನಮ್ಗ ಖಾತೆ ಏನಿದೆ, ಖಾತೆ ಇದು ಹೆಸರಲ್ಲಿ ಏನಿದೆ ಪಾಣಿನಲ್ಲಿ, ಅದು ಬಿಡಿ ನಮ್ಗೆ. ನಾವ್ ದುಡ್ಡು ಕೊಡ್ತೀವಲ್ಲ, ನಿಮ್ ಅಕೌಂಟ್ ದುಡ್ಡು ಹಾಕ್ತಿರೋದೇ ತಗೋತಿರೋದೇ, ಕಾಯಕಲ್ಲ ಆಗಲ್ಲ ಸರ್. ಮೇಡಮ್, ನೀವು ಕೊಟ್ಟೋ ದುಡ್ಡು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನೀವು 2 ಕೋಟಿ ಅಲ್ಲ 5 ಕೋಟಿ ಕೊಟ್ಟರು ಇಲ್ಲಿ ಜಮೀನು ಯಾರು ಕೊಡಲ್ಲ. ಇವತ್ತು ಪ್ರೆಸೆಂಟ್ 10 ಕೋಟಿ ಇದೆ. ಈ ಕಡೆ ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಸಾಲದಕ್ಕೆ ನ್ಯಾಷನಲ್ ಕನಕಪುರ ನ್ಯಾಷನಲ್ ಹೈವೇ, ಮೈಸೂರು ನ್ಯಾಷನಲ್ ಹೈವೇ ಮಧ್ಯದಲ್ಲಿ ಇದೀವಿ. ಸಾಲದಕ್ಕೆ ಇದಕ್ಕೆ ಇದು ಭೂಮಿ ಫಲವತ್ತತೆಗೆ ಇರೋದಕ್ಕೆ ಕಾರಣ, ಒಂದ್ ಕಡೆ ಪೂರ್ವಕ್ಕೆ ಸುವರ್ಣಮುಖಿ ಹೊಳೆ ಇದೆ, ಪಶ್ಚಿಮಕ್ಕೆ ವೃಷಭಾವತಿ ಹೊಳೆ ಇದೆ. ನೀರೇ ಸಿಗ್ತಿಲ್ಲ, ಕೊಳೆ ನೀರ್ ಹಾಕ್ತೀರಾ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಹಿಂಗೆ ಆದ್ರೆ ನುಗ್ಸದೆ ತಗೋತಾ ಇರೋದೆ. ಮೇಡಮ್, ಅವ್ರು ಬಂದು ನನ್ನ ಬೋರ್ವೆಲ್ ಇದೆ, ನಮ್ ಬೋರ್ವೆಲ್ ಒಂಟಮ್ದಲ್ಲಿ ಒಂದು 5-6 ಬೋರ್ ಇದೆ. ಇವತ್ತು ಎತ್ತಿಸ್ಬಿಡ್ಲಿ ಅವ್ರು, ನಾವು ಅವ್ರ ಕಣ್ ಮುಂದೆನೆ ಎತ್ತಿಸ್ತೀವಿ. 200 ಅಡಿಲಿ ಬೋರ್ ಹೊಡ್ತದೆ ಮೇಡಮ್, ಬರೀ 200 ಅಡಿ. ಈ ನಿಮ್ ನೋಡಿದ್ರೆ ಎಲ್ಲಾ ಕಡೆ ಹೋಗಿದ್ವಿ, ಕೆರೆ ಕಟ್ಟೆ ಎಲ್ಲ ಖಾಲಿ, ಮಳೆ ಆಗ್ಲಿಲ್ಲ, ಕೆರೆ ತುಂಬಲಿಲ್ಲ. ಆದ್ರೂ 200 ಅಡಿಲಿ ಬೋರ್ ಓಡ್ತದೆ ಅಂದ್ರೆ ನಿಮ್ದೇ ಭೂಮಿ,
ಒಂದು ಮನೆ ಬಾಡಿಗೆ ಚೇಂಜ್ ಮಾಡ್ಬೇಕು ಅಂದ್ರೆ ಜನಕ್ಕೆ ಡಬ 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 ಅಂತಿರುತ್ತೆ. ನಿಮ್ದೇ ಭೂಮಿಲಿ ಇವಾಗ ನೀವೇ ಮಾಲೀಕರಲ್ಲ ಅಂತ ನೋಟಿಫಿಕೇಶನ್ ನಮ್ದೇ ಭೂಮಿ ಅಂತ. ರಾತ್ರಿ ಹಗಲು ಹತ್ತಿದೀನಿ ಅಂತ ನನ್ನ ಹತ್ರ ಅವಾಗ್ಲೇ ಹೇಳ್ಕೊತಿದ್ರಿ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇದ್ರ ಜೊತೆಗೆ. ಇದು ಅದೇ ಹೇಳಿದ್ನಲ್ಲ ಮೇಡಮ್ ಅವಾಗೆ, ಭೂಮಿಗೂ ರೈತನಿಗೂ ಇರೋದು ಭಾವನಾತ್ಮಕ ಸಂಬಂಧ ಮೇಡಮ್. ಇದು ಅಷ್ಟೊಂದು ಸುಲಭ ಅಲ್ಲ. ರೈತ ಬೆಳೀದೇ ಇದ್ರೆ ದೇಶಕ್ಕೆ ಅನ್ನ ಕೊಡಕ್ಕಾಗತ್ತಾ? ಇವತ್ತು ರೈತ ಒಂದು ತಿಂಗಳು ಇಡೀ ದೇಶಾದ್ಯಂತ ರೈತ ಬೆಳೆ ಬೆಳಿಲಿಲ್ಲ ಅಂದ್ರೆ ಏನ್ ತಿಂತಾರೆ ಮೇಡಮ್? ಇವರು ಅನ್ನ ತಿಂತಾರೆ, ಇಲ್ಲ ಹೊಟ್ಟೆಗೆ ಮಣ್ಣು ತಿಂತಾರೆ. ಇವರು ಮಣ್ಣು ತಿನ್ನಕ್ಕಾಗತ್ತಾ? ಇವತ್ತು DCM DK ಶಿವಕುಮಾರ್, ನಾಳೆ CM DK ಶಿವಕುಮಾರ್, ಹೆಂಗ್ ಎದುರಿಸ್ತೀರಿ? ಮೇಡಮ್, CM ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ರೈತರನ್ನ ಎದುರಕೊಂಡು ಸರ್ಕಾರ ನಡೆಸ್ತಕ್ಕಂಥದ್ದು ಉದಾಹರಣೆ ಇಲ್ಲ ಮೇಡಮ್. ಇದು ರೈತರನ್ನ ಎದುರಕೊಂಡ್ರೆ ಯಾವ ಸರ್ಕಾರನೂ ಉಳಿಯೋದಿಲ್ಲ ಮೇಡಮ್. ಇವತ್ತು ರಾಜ್ಯಾದ್ಯಂತ ಏನು ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ, ಸ್ತ್ರೀ ಶಕ್ತಿ ಸಂಘಟನೆ ಎಲ್ಲಾನು ಕೂಡ ರಾಜ್ಯಾದ್ಯಂತ ಇವತ್ತು ನಮ್ಮ ಸಂಘಟನೆ, ನಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ತಾವೆ ಮೇಡಮ್. ಇವತ್ತು ಬಸವರಾಜಪ್ಪನವರು ರಾಜ್ಯಾಧ್ಯಕ್ಷರು ರೈತ ಸಂಘದ, ಅವ್ರು ಮೀಟಿಂಗ್ ಮಾಡಿದಾರೆ. ಅಲ್ಲಿ ಒಬ್ರು ಸಿದ್ದಂಗೌಡ ಮೊದಗಿ ಅನ್ಬಿಟ್ಟು ಬೆಳಗಾವಿನಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ, ಮೈಸೂರಲ್ಲಿ ಧ್ವನಿ ಎತ್ತಿದ್ದಾರೆ. ಇದು ಕೊಳ್ಳೇಗಾಲದಲ್ಲಿ ಹೊನ್ನೂರು ಪ್ರಕಾಶ್ ಅನ್ಬಿಟ್ಟು ಅವರು ರೈತ ಹೋರಾಟಗಾರರು ಹಿರಿಯರು, ಅವ್ರ ಧ್ವನಿ ಎತ್ತಿದ್ದಾರೆ. ರೈತರ ಪರ ಮಾತಾಡ್ಲಿ. JDS BJP ಸ್ಪಾನ್ಸರ್ಡ್ ನಿಮ್ಗೆ, ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಯಾರನ್ನ ₹1 ಕೊಟ್ಟಿದೀನಿ ಅಂತ ಹೇಳ್ಬಿಟ್ರೆ ನಾವ್ ಇವತ್ತೇನೆ ಭೂಮಿನ ಬಿಟ್ಬಿಡ್ತೀವಿ, ನಾವು ಹೋರಾಟ ನಡೆಸಲ್ಲ. ನೀವು ತಿಂತಿರೋ ಅನ್ನ ಹೋರಾಟಕ್ಕೆ ಕೊಡ್ತಿರೋದೇ ಅವರು ದುಡ್ಡನ್ನ. ಯಾರು ಮೇಡಮ್ ಹೇಳಿದ್ದು? ಯಾರು ಹೇಳಿದ್ದು? ನಾವು ಪಾಪಿಗಳಾಗ್ಬಿಡ್ತೀವಿ. ಅವ್ರ ಹತ್ರ ಕೈ ಚಚ್ಚಕ್ ಹೋದ್ರೆ ನಾವು ಪಾಪಿಗಳಾಗಿರ್ತೀವಿ. ಮತ್ತೆ BJP ಅವ್ರು ಬಂದಿದ್ರು ನಿಮ್ ಹೋರಾಟಕ್ಕೆ ಬಂದ್ರೆ ಅಷ್ಟೇನೆ. ಸುಮ್ನೆ ಏನೋ ಕಣ್ಣೀರು ಹೊಡ್ಸ್ಬಿಟ್ಟು, ನೀವು ಸುಮ್ನೆ ಏನೋ ನಾಮಕಾವಸ್ಥೆಗೆ ಹೇಳ್ಬಿಟ್ಟು ನೋಡ ಬೈರ್ಮಳ ಕೋಳಿ ನಾಚಿಕೆನೆ ಬಿಟ್ಬಿಟ್ಟು ಹೊಂಟೋದ್ರು ಅವ್ರ ಆಶ್ವಾಸನ. ತಿರ್ಗಿ ನೋಡ್ಲೇ ಇಲ್ಲ. ಏನ್ ಹಿಂಗಂತೀರಿ? ಕೇಂದ್ರದ ಮಂತ್ರಿ ಕುಮಾರಣ್ಣ ಬಂದಿದ್ರು, ನೀವು ಅವ್ರದ್ದು ಪ್ರೀತಿ ಕೂಸಲ್ವಾ ರಾಮನಗರ? ಕೂಸಾದ್ರೆ ಅವರು ಕೂಸು ಕಟ್ಟಿದ್ರು, ಆದ್ರೆ ಕೂಸ್ನ ನಾವು ಅದನ್ನ ಬಿಡ್ಲಿಲ್ವಲ್ಲ, ರೈತರಿಗೆ ಹಾಳು ಮಾಡಕ್ ಬಿಡ್ಲಿಲ್ವಲ್ಲ. ಆ ಕೂಸ್ನ ಅಲ್ಲೇ ಚಿವುಟ್ ಹಾಕ್ಬಿಟ್ಟಿದ್ರಲ್ಲ ಮೊದ್ಲೇನೆ. ನೀವ್ಯಾಕೆ ಇದ್ ಮಾಡ್ತಾ ಇದೀರಿ ಅವ್ರ ಕೂಸು ಅಂತ? ರಾಜಕೀಯ ಆಸೆ ಹೊರಟೋಗ್ಬಿಡ್ತಾ? ಪಾರ್ಟಿಗಳ ಮೇಲೆ ನಂಬಿಕೆನೆ ಸತ್ತೋಯ್ತಾ? ಇಲ್ಲ ಮೇಡಮ್, ನಾವು ಯಾವ ರಾಜಕೀಯ ಪಕ್ಷದವ್ರು ನಂಬಲ್ಲ ಮೇಡಮ್. ರಾಜಕೀಯದವ್ರು ನಂಬುದ್ರೆ ರೈತ ಇವತ್ತು ಬೀದಿಗೆ ಬರ್ತಾ ಇರ್ಲಿಲ್ಲ. ರಾಜಕೀಯದವರು ರೈತನಿಗೆ ಒಳ್ಳೇದ್ ಮಾಡ್ತೀನಿ, ಕಷ್ಟ ಸುಖ ಇದ್ ಮಾಡ್ತೀನಿ. ಇವರು ಸರ್ಕಾರ ರಚನೆ ಮಾಡುವಾಗ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತಾರೆ, ರೈತನ ಹೆಸರಲ್ಲಿ ಪ್ರಮಾಣ ಮಾಡ್ತಾರಲ್ಲ. ಇವು ಏನ್ ನೈತಿಕತೆ? ಯಾವ ನೈತಿಕತೆ ಇಟ್ಕೊಂಡು ರೈತನ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ? ರೈತ ಅಂದ್ರೆ ಕೊಡೋನು, ಇನ್ ಮುಂದೆ ಬೇಡೋ ಗತಿ ಬಂದ್ಬಿಡುತ್ತಾ ಅಂತ. ಮೇಡಮ್, ರೈತ ಅಂದ್ರೆ ಈ ದೇಶದ ಬೆನ್ನೆಲುಬು. ರೈತ ದುಡಿಲಿಲ್ಲ ಅಂದ್ರೆ ದೇಶಕ್ಕೆ ಅನ್ನ ಇಲ್ಲ. ದುಡಿಲ್ದೇ ಇದ್ರೆ ಎಲ್ಲಿ ಬೀದಿಗೆ ಬರ್ಬೇಕಾಗ್ತದೆ ಮೇಡಮ್. ಫೋರ್ಸ್ ಆಗಿ ಬಂದ್ ಕೈ ಟ್ರೈನ್ ಮಾಡ್ತೀರಿ? ಯಾರು ಮೇಡಮ್? ಭೂಮಿ ಮೇಲೆ ಬಂದು ಸರ್ಕಾರ ಕೈ ಟ್ರೈನ್ ಮಾಡ್ತೀರಿ? ಮೇಡಮ್, ಯಾವುದೇ ಕಾರಣಕ್ಕೂ ಈ ಭಾಗದ 89% ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಪ್ರಾಣ ಕೊಟ್ಟೆವು ಭೂಮಿ ಕೊಡಲ್ಲ ಅಂತಾರೆ. ನಾವು ಪ್ರಾಣನೂ ಕೊಡಲ್ಲ, ಭೂಮಿನೂ ಕೊಡಲ್ಲ. ಅವ್ರನ್ನ ತೊಡೆ ಮುರಿತೀವಿ, ತೊಡೆ ಮುರಿಯುವಂತ ಕೆಲಸ ಮಾಡ್ತೀವಿ ಮೇಡಮ್. ಅಷ್ಟೊಂದು ಸುಲಭ ಅಲ್ಲ. ನೀವು ಫಲವತ್ತಾದ ಏನು ಬರಡು ಭೂಮಿ ಆದ್ರೆ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ನಮ್ಮ ಅಭಿವೃದ್ಧಿಗೆ ವಿರೋಧ ಇಲ್ಲ ಮೇಡಮ್. ನಾವು ಅಭಿವೃದ್ಧಿ ಆಗಿದೆ ಆಗ್ಲೇ. ಈ ಕಡೆ ಈ ಭಾಗದ ಹೊಂದ್ಕೊಂಡಂಗೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ನೀವು ನೋಡ್ಬೋದ್ಬೇಕಾದ್ರೆ ಆರವಳ್ಳಿ ಇಂಡಸ್ಟ್ರಿಯಲ್ಲಿ ಏಸಿಕೆ ದೊಡ್ಡದು ಅಂತ ಮಾಡಿದ್ರು. ನೀವು 4 ಅಂತ ನೀವು ಅಕ್ವೇಷನ್ ಮಾಡ್ಕೊಂಡಿದ್ದೀರಾ. 1000 ಎಕರೆ ಖಾಲಿ ಬಿದ್ದಿದೆ. ಹೌದು, 1000 ಎಕರೆ ಬಿದ್ದಿದೆ. ಇವತ್ತು ಒಂದು ಪ್ರಶ್ನೆ ಮಾಡ್ತೀನಿ ಸರ್ಕಾರಕ್ಕೆ. ಇವತ್ತು ಏನು BDA ಆಗ್ಬೋದು, KEDB ಆಗ್ಬೋದು, ಹೌಸಿಂಗ್ ಬೋರ್ಡ್ ಆಗ್ಬೋದು, ಏನಕ್ಕೆ ನೀವು ಭೂಮಿಯನ್ನ ವಶಪಡಿಸ್ಕೊಂಡಿದ್ದೀರಿ? ಇಲ್ಲಿವರೆಗೂ ಎಷ್ಟು ಉಪಯೋಗ ಆಗಿದೆ? ಇನ್ನೆಷ್ಟು ಉಳಿದಿದೆ? ಅಂಕಿಅಂಶ ಕೊಡಿ. ನಿಮ್ ತಾಕತ್ತಿದ್ರೆ ಅಂಕಿಅಂಶ ಕೊಡಿ ರೈತನಿಗೆ. ಇದು ಚಾಲೆಂಜು. ಸರ್ ನಿಮ್ ಹೆಸರು? ಸರ್ ನಮಸ್ಕಾರ ಮೇಡಮ್, ನಾವು ನಾಗರಾಜು ಮಂಡ್ಲಳ್ಳಿ ಅನ್ಬಿಟ್ಟು ಬೈರ್ಮಂಗಲ ಕಂಚಕರ್ನಹಳ್ಳಿ ರೈತರ ಭೂ ಹಿತರಕ್ಷಣಾ ಸಂಘದ ಖಜಾಂಚಿ ಕೂಡ ಆಗಿದ್ದೀನಿ ಮೇಡಮ್. ಈ ಭೂಮಿ ನಿಮ್ಗೆ ಉಳಿಲಿ ಅಂತ ಹೇಳಿ ನಾವು ಮನಸಾರೆ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮಂತರು ನಮ್ಗೆ ಸಹಕಾರ ಕೊಟ್ಟು ರೈತರ ಪರವಾಗಿ ನಿಂತ್ಕೊಂಡು ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ನಿಮ್ಮ ಪ್ರಚಾರ ಆಗ್ಲಿ, ನಮ್ಮ ರೈತರ ಬಗ್ಗೆ, ನಮ್ಮ ಭೂಮಿ ಉಳಿಸ್ಕೊಡ್ಬೇಕು ಅಂತ ತಮ್ಮಲ್ಲೂ ಕೂಡ ಮನವಿಯನ್ನು ಮಾಡ್ತೀನಿ ಮೇಡಮ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್.